ನನಗೆ ತುಂಬಾ ಆಶ್ಚರ್ಯ ಆಗಿದೆ ಸರ್. ನಾನೊಬ್ಬ ಕ್ರಿಕೆಟ್ ಪ್ರೇಮಿಯಾಗಿ ಆಶೀಶ್ ನೇರ್ ಅವ್ರನ್ನ ಬೌಲರ್ ಆಗಿ ನಾವು ಕಂಡಿದ್ವಿ. ಅಮ್ಮಮ್ಮ ಅಂದ್ರೆ ಅವ್ರ ಬೌಲಿಂಗ್ ಕೋಚ್ ಆಗಿಯೂ ನಾವು ಕಂಡಿದ್ವಿ ಅಲ್ವಾ. ಈ ಫುಟ್ಬಾಲ್ ಆಟಗಳಲ್ಲಿ ಈ ಗ್ರೌಂಡ್ಗೆ ಕೋಚ್ ಹೋಗಿ ಮಾತನಾಡ್ಸೋದು ಅಥವಾ ಗ್ರೌಂಡ್ನ ಸುತ್ತಮುತ್ತ ರಿಂಗಲ್ಲೇ ಇದ್ದು ಅವ್ರಿಗೆಲ್ಲ ಮೋಟಿವ್ ಮಾಡುವಂಥದ್ದು, ಪ್ರತಿ ಹಂತದಲ್ಲೂ ಐಡಿಯಾಗಳನ್ನ ಎಕ್ಸಿಕ್ಯೂಷನ್ ಹೆಂಗ್ ಮಾಡ್ತಿದ್ರಿ, ಏನ್ ತಪ್ಪಾಗ್ತಿದೆ ಅಂತ ಹೇಳುವಂಥದ್ದು, ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ನೀವು ಆಶೀಶ್ ನೇರ್ ಅವ್ರನ್ನ ಹೆಂಗ್ ಕಂಡ್ರಿ ಅವತ್ತು ಆ ಟೈಮಲ್ಲೆಲ್ಲ? ನನ್ಗೆ ಒಂಥರ ಅವರು ಗುರುಗಳು ಅಂತಾನೆ ಹೇಳ್ಬೋದು. ಸೊ ಬಿಕಾಸ್ ಅವರು ತುಂಬಾ ಅದ್ರದಲ್ಲಿ ಇವಾಗ ಒಂದು ಟೆಕ್ಸ್ಟ್ ಮಾಡಿದ್ರೆ ರಿಪ್ಲೈ ಮಾಡ್ತಾರೆ, ಏನಾದ್ರು ಡೌಟ್ ಕೇಳಿದ್ರೆ ರಿಪ್ಲೈ ಮಾಡ್ತಾರೆ. ಸೊ ಆ ಒಂದು ಕಮಿಟ್ಮೆಂಟ್ ಇರುವಂತ ವ್ಯಕ್ತಿ. ಸೊ ಯಾರಿಗೂ ಒಂಥರ ನಾನು ಆ ತರ ಪ್ಲೇಯರ್ ಅವ್ನ್ಗೆ ಯಾಕೆ ಮಾಡ್ಬೇಕು ಈ ತರ ಎಲ್ಲ ಏನಿಲ್ಲ. ನಾನು ಇವಾಗ ಅವರು ನನ್ನ ಆರ್ ಸಿ ಬಿ ಜೊತೆಗಿದ್ರು ಅವರು GT ಬಂದಾಗ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಫಿಟ್ ಆಗಿದ್ಯಾ ಅಂತ ಹೇಳ್ತಾರೆ. ಸೊ ಆ ತರ ಒಡನಾಟ ತುಂಬಾ ಚೆನ್ನಾಗಿದೆ ಇವಾಗೂ ಕೂಡ. ಸೊ ಅವರು ಆ ಮ್ಯಾಚ್ ಟೈಮಲ್ಲೆಲ್ಲ ಏನ್ ಮಾಡ್ತಿದ್ರು, ಅವರು ಆಸ್ ಎ ಕೋಚ್ ಆಗಿ ಇರ್ತಿರಲಿಲ್ಲ, ಅವರು ಆಸ್ ಅ ಪ್ಲೇಯರ್ ಆಗಿ ಇರ್ತಾ ಇದ್ರು. ಏನ್ ಮಾಡ್ಬೋದು, ಕ್ಯಾಪ್ಟನ್ ಆಗಿ ಏನ್ ಮಾಡ್ತಾರೆ. ಸೊ ಈಗ ಪ್ಲೇಯರ್ ಹತ್ರ ಮಾತಾಡ್ತಾರೆ, ಈಗ ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಇನ್ಪುಟ್ ಕೊಡ್ತಾರೆ. ಸೊ ಆತರ ಒಂದು ಕಮಿಟ್ಮೆಂಟ್ ಇರುವಂತ ವ್ಯಕ್ತಿ. ಸೊ ಯೂನಿಕ್ ತುಂಬಾ. ಸೊ ಅಂದ್ರೆ ಅವ್ರು ಮಾಡಿದ ಕೋಚ್ ಇದೆಯಲ್ಲ ಸರ್, ಇಡೀ ಕೋಚ್ ವಲಯಕ್ಕೆ ಗುರು ಈ ಕೋಚ್ ಅಂದ್ರೆ ಏನು, ಒಂದು ಫುಲ್ ಡಗೌಟ್ ಅಲ್ಲಿ ಇರ್ತಾರೆ, ಇಲ್ಲ ಅದಕ್ಕಿಂತ ಮೇಲೆ ಒಂದು AC ರೂಮ್ ಅಂತ ಇರುತ್ತಲ್ವಾ, ಲಂಚ್ ರೂಮ್, ಅಲ್ಲಿ ನೋಡ್ತಾ ಇರ್ತಾರೆ ಮ್ಯಾಚ್. ನಾವು ಅಂತ ಕೋಚ್ಗಳನ್ನ ನೋಡಿದ್ವಿ ಹಿಂದೆ. ಫೀಲ್ಡಿಗೆ ಇಳಿದು ಕೋಚಿಂಗ್ ಮಾಡುವಂತ ಕೋಚರ್ ನೋಡಿರ್ಲಿಲ್ಲ, ಅಂದ್ರೆ ಆಟ ನಡೆಯುವಾಗ. ಅದನ್ನೆಲ್ಲ ನಾವು ಸಖತ್ ಎಂಜಾಯ್ ಮಾಡಿದ್ವಿ. ನೀವೊಂದು ಹತ್ರದಿಂದ ನೋಡಿದ್ರಿ, ಗ್ರೇಟ್. ಆ ಟೈಮಲ್ಲಿ ಶುಭಮನ್ ಗಿಲ್ ಇದ್ರು, ಹಾರ್ದಿಕ್ ಪಾಂಡ್ಯ ಇದ್ರು ಅಲ್ವಾ. ಯಾರ್ಯಾರ ಬಗ್ಗೆ ಏನೇನು ಎಕ್ಸ್ಪೀರಿಯನ್ಸ್ ಇದೆ ಸರ್? ಸೊ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ನಾವು ಫಸ್ಟ್ ಮೀಟ್ ಆದಾಗ, ಸೊ ನನ್ಗೆ ಅವರು ಸಿಕ್ಕಿದ್ದು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ. ನಾನು ಟೀಮ್ ಜಾಯ್ನ್ ಆದಾಗ. ಸೊ ಅವಾಗ ಹೋಗಿ ಮಾತಾಡಿದೆ, ಹಾಯ್ ಮಹೇಶ್ ಅಂತ. ಅವಾಗ ಅವರು ನೈಸ್ ಮೀಟ್ ಯು. ಸೊ ವಾಟ್ ಯು ಬೌಲ್ ಅಂದ್ರು, ಫಾಸ್ಟ್ ಬೌಲರ್ ಅಂತ. ಓಕೆ, ಅವ್ರು ನಮ್ಮ ಮಾಮೂಲಿ ಫಾಸ್ಟ್ ಬೌಲರ್. ಓಕೆ, ಸೊ ಅವಾಗ ಹೇಳಿದೆ ಬೂಮ್ರಾ ಆಕ್ಷನ್. ಅವ್ರು ಹಿಂಗ್ ತಿರುಗಿ, ಓಕೆ ಐ ಹ್ಯಾವ್ ಸೀನ್ ಯುವರ್ ವಿಡಿಯೋಸ್ ಅಂತ. ಸೊ ಈ ತರ ಎಲ್ಲ ಮಾತಾಡಿದ್ದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅವರು ಆಗ ಹೇಳಿದ್ದುಂಟು, ಓಕೆ ಐ ಪ್ಲೇ ಯು ಆನ್ ಇನ್ ದ ನೆಟ್ಸ್ ಅಂತ. ಸೊ ಆಡಿದ್ದ ಅವ್ರಿಗೂ ಬೌಲಿಂಗ್ ಮಾಡಿದೆಲ್ಲ ಇದೆ. ಸೊ GT ಅಲ್ಲಿ ಇದ್ದಾಗ ಶುಭಮನ್ ಗಿಲ್ ಒಳ್ಳೆ ಪ್ಲೇಯರ್ ಗಳೆಲ್ಲ ಇದ್ರಲ್ಲ ಆ ಟೈಮಲ್ಲಿ. ಶುಭಮನ್ ಗಿಲ್ ಇದ್ರು, ರಶೀದ್ ಖಾನ್ ಇದ್ರು, ಮಿಲ್ಲರ್ ಇದ್ರು, ಲಾಕಿ ಫರ್ಗ್ಯೂಸನ್ ಇದ್ರು. ಅದಾದ್ಮೇಲೆ ನೂರ್ ಅಹಮದ್ ಇದ್ರು. ಸೊ ತುಂಬಾ ಜನ ಇದಾರೆ, ತುಂಬಾ ಜನ ಗುಡ್ ಪ್ಲೇಯರ್ಸ್ ಎಲ್ಲ, ಎಲ್ಲರೂ ಮ್ಯಾಚ್ ವಿನ್ನರ್ಸ್ ಎಲ್ಲ ಇದ್ರು.